ಇನ್ನು ಬೆಂಗಳೂರಿನ ಸಮಸ್ಯೆಗಳ ಬಗ್ಗೆ, ಗುಂಡಿಗಳ ಬಗ್ಗೆ ಕಸ ವಿಲೇವಾರಿ ಸರಿಯಾಗಿ ಆಗ್ತಾ ಇಲ್ಲ ಅಂತ ಹೇಳಿ ಕಿರಣ್ ಮಜುಂದಾರ್ ಅವರು ಟ್ವೀಟ್ ಮಾಡಿ ಹಂಚಿಕೊಂಡಿದ್ರು. ಈಗ ಆದಾಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಸಿಎಂ ಡಿಕೆ ಶಿವಕುಮಾರ್ಗೆ ಕಿರಣ್ ಮಜುಂದಾರ್ ಅವರು ಕೌಂಟರ್ ಕೊಡ್ತಾ ಇದ್ದಾರೆ. ಏನಂತ? ಡಿಕೆ ಶಿವಕುಮಾರ್ ಅವರ ಮಾತು ಸತ್ಯವಲ್ಲ, ಹಿಂದಿನಿಂದಲೂ ನಾವು ಧ್ವನಿಯನ್ನ ಎತ್ತಿದ್ದೀವಿ ಅಂತ. ಮೋಹನ್ ದಾಸ್ ಪೈ ಹಾಗೂ ನಾನು ಹಿಂದಿನಿಂದಲೂ ಹೇಳ್ತಾನೆ ಬರ್ತಿದ್ದೀವಿ. ಕೇವಲ ನಿಮ್ಮ ಸರ್ಕಾರ ಮಾತ್ರ ಅಲ್ಲ, ಈ ಹಿಂದೆ ಇದ್ದಂಥ ಬಿಜೆಪಿ ಮತ್ತು ಜೆಡಿಎಸ್ ಸರ್ಕಾರಗಳಲ್ಲೂ ನಾವು ಟೀಕೆ ಮಾಡಿದ್ದೀವಿ. ರಸ್ತೆಯನ್ನು ಸ್ವಚ್ಛಗೊಳಿಸೋದು, ಪುನಃಸ್ಥಾಪಿಸೋದು ನಮ್ಮ ಅಜೆಂಡಾ ಸ್ಪಷ್ಟವಾಗಿದೆ ಅಂತ ಕಿರಣ್ ಮಜುಂದಾರ್ ಟ್ವೀಟ್ ಮಾಡಿ ಮತ್ತೊಮ್ಮೆ ಕೌಂಟರ್ ಕೊಡ್ತಾ ಇದ್ದಾರೆ ಡಿಕೆ ಶಿವಕುಮಾರ್ ಅವರಿಗೆ. ನೋಡಿ, ಇದೇ ಟ್ವೀಟು. ನಾಟ್ ಟ್ರೂ ಅಂದರೆ ಇದು ಸತ್ಯ ಅಲ್ಲ. ಬೋತ್ ಮೋಹನ್ ದಾಸ್ ಪೈ ಆ್ಯಂಡ್ ಐ ಅಂದರೆ ನಾನು ಮತ್ತು ಮೋಹನ್ ದಾಸ್ ಪೈ ಇದರ ಬಗ್ಗೆ ಸದಾ ಗಟ್ಟಿ ಧ್ವನಿಯಲ್ಲಿ ಪ್ರಶ್ನೆ ಮಾಡುವಂತಹ ಕೆಲಸಗಳಾಗ್ತಾ ಇದೆ. ಬೆಂಗಳೂರಿನ ಇನ್ಫ್ರಾಸ್ಟ್ರಕ್ಚರ್ ಅದರ ಬಗ್ಗೆಯೂ ಕೂಡ ಸಮಸ್ಯೆಗಳ ಬಗ್ಗೆ ನಾವು ಈಗಲ್ಲ, ಈ ಹಿಂದೆ ಬಿಜೆಪಿ ಮತ್ತು ಜೆ ಡಿ ಎಸ್ ಗೌರ್ನಮೆಂಟ್ ಇದ್ದಂತಹ ಸಂದರ್ಭದಲ್ಲಿ ನಮ್ಮ ಅಜೆಂಡಾ ಕ್ಲೀನ್ ಮಾಡಿಸಿ ರೋಡಿನ ಗುಂಡಿಗಳನ್ನು ಮುಚ್ಚಿಸಿ, ಇಷ್ಟೇ ನಮ್ಮ ಅಜೆಂಡಾ, ಇಷ್ಟೇ ನಮ್ಮ ಬೇಡಿಕೆಗಳು ಅಂತ ಮತ್ತೊಮ್ಮೆ ಟ್ವೀಟ್ ಮಾಡಿರೋದು. ಇನ್ನು ಉದ್ಯಮಿಗಳು ಮತ್ತು ಸರ್ಕಾರದ ನಡುವೆ ಟ್ವೀಟ್ ವಾರ್ ಆಗ್ತಾ ಇದೆ, ಇದೆಲ್ಲವನ್ನು ಗಮನಿಸ್ತಾ ಇದ್ದಾರೆ. ಈಗ ಇದೇ ವಿಚಾರ ಸಂಬಂಧ ಕಿರಣ್ ಮಜುಂದಾರ್ ಶಾ ಅವರಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಈ ಹಿಂದೆ ಟಾಂಗ್ ಕೊಟ್ಟಿದ್ರಲ್ಲ, ಆ ಟಾಂಗ್ ಬಗ್ಗೆ ಒಂದ್ಸಲ ನೋಡ್ಕೊಂಬರೋಣ. ಪರೋಕ್ಷವಾಗಿ ಟಾಂಗ್ ಕೊಟ್ಟಿದ್ದದು. ಅನೇಕರು ಸ್ಟಾರ್ಟಿಂಗ್ನಲ್ಲಿ IT ಸಿಟಿ ಬೆಂಗಳೂರಿಗೆ ಅಂತ ಬರ್ತಾರೆ, ಬರಬೇಕಾದ್ರೆ ನಮ್ಮ ಸಹಾಯ ಪಡ್ಕೊಂಡೇ ಮೇಲೆ ಬರ್ತಾರೆ. ಕೆಲವರು ಈಗ ಬೆಳೆದು ಬಂದಂತಹ ದಾರಿಯನ್ನು ಮರಿತಾ ಇದ್ದಾರೆ. ಈಗ ಕೆಲವರೆಲ್ಲ ರೂಟ್ ಮರೆತು ಟ್ವೀಟ್ ಮಾಡ್ತಾ ಇದ್ದಾರೆ. ನಾನು ಅದಕ್ಕೆಲ್ಲ ಕೇರ್ ಮಾಡಲ್ಲ, ಐ ಡೋಂಟ್ ಕೇರ್ ಅಬೌಟ್ ಕ್ರಿಟಿಸಿಸಮ್ ಹೀಗಂತ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಹೇಳಿದ್ರು. ಈಗ ಈ ಹಿಂದಿನ ಸ್ಟೋರಿ ನೋಡಿದ್ರಲ್ಲ, ಇದನ್ನೇ ಕಿರಣ್ ಮಜುಂದಾರ್ ಅವರು ನಾಟ್ ಟ್ರೂ ಅಂತ ಬರ್ಕೊಂಡಿದ್ದು. ಇದನ್ನೇ ಕಿರಣ್ ಮಜುಂದಾರ್ ಅವರು ಈ ಹಿಂದೆ ಟ್ವೀಟ್ ಮಾಡಿದ್ದು. ಡಿಕೆ ಶಿವಕುಮಾರ್ ಅವರ ಕೌಂಟರ್ ಬಗ್ಗೆ ಕಿರಣ್ ಮಜುಂದಾರ್ ಅವರು ಟ್ವೀಟ್ ಮಾಡಿದ್ದು. ಸೊ ಹಾಗಾಗಿ ಈ ಹಿಂದೆ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ದೇನು ಅನ್ನೋದನ್ನ ನೀವೀಗ ನೋಡಿದ್ರಿ. ಯಾವುದೇ ಉದ್ಯೋಗ ಆಗಲಿ ಎಲ್ಲ ಬಹಳ ದೊಡ್ಡದಾಗೆ ಬೆಳೆದಿದ್ದಾರೆ. ದೊಡ್ಡದಾಗಿ ಬೆಳೆದಾಗ ಕೆಲವರು ನಾವು ಯಾವ ಸ್ಟೇಜ್ ಅಲ್ಲಿ ಇದ್ದೀವಿ, ಈಗ ಯಾವ ಸ್ಟೇಜ್ ಅಲ್ಲಿ ಆಗಿದ್ದೀವಿ ಅನ್ನೋದು ಮರ್ತು ಬಿಟ್ಟಿದ್ದಾರೆ. ನಾನು ಅದು ಕೇಳಿದೆ, ಇಫ್ ಯು ಫರ್ಗೆಟ್ ದಿ ರೂಟ್ ಯು ವಿಲ್ ನಾಟ್ ಗೆಟ್ ದಿ ಫ್ರೂಟ್ ಅಂತ. ಸೊ ಕೆಲವೆಲ್ಲ ಮರೆತು ಟೀಕೆ ಮಾಡ್ತಾ ಇದ್ದಾರೆ, ಟ್ವೀಟ್ ಮಾಡ್ತಾ ಇದ್ದಾರೆ. ನಾನೇ ಅವಕಾಶ ಮಾಡಿಕೊಟ್ಟಿದ್ದೀನಿ ನಾಗರಿಕರಿಗೆ. ಎಲ್ಲೆಲ್ಲಿ ಗುಂಡಿ ಇದೆ ನಮ್ಮ ಪೊಲೀಸ್ ಕಮಿಷನರ್ ತಿಳಿಸಿ, ಕಾರ್ಪೊರೇಷನ್ ಕಮಿಷನರ್ ತಿಳಿಸಿ ಪ್ರಾರಂಭ ಮಾಡಿದ್ದಾರೆ. ಯಾವುದೇ ಉದ್ಯೋಗ ಡೀಟೇಲ್ಸ್ ಕೊಡ್ತಾರೆ ಇದ್ರ ಬಗ್ಗೆ ನಮ್ಮ ಪ್ರತಿನಿಧಿ ರೂಪೇಶ್ ಬೈಂದೂರು ಲೈನ್ದಲ್ಲಿ. ರೂಪೇಶ್, ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಈ ಗುಂಡಿಗಳ ಬಗ್ಗೆ, ಕಸ ವಿಲೇವಾರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಿರಣ್ ಮಜುಂದಾರ್ ಅವರು ಏನು ಟ್ವೀಟ್ ಮಾಡಿದ್ರು ಅದಕ್ಕೆ ಕೌಂಟರ್ ಕೊಟ್ಟಿದ್ರು. ಆ ಕೌಂಟರ್ಗೆ ಮತ್ತೊಮ್ಮೆ ಕಿರಣ್ ಮಜುಂದಾರ್ ಅವರು ಸ್ಪಷ್ಟನೆಯನ್ನು ಕೊಟ್ಟು ರಿಟ್ವೀಟನ್ನು ಮಾಡಿದರು. ಸೊ ಈ ಓವರ್ ಆಲ್ ಬೆಳವಣಿಗೆ ಕುರಿತಂತೆ ಮಾಹಿತಿಯನ್ನು ಕೊಡೋದಾದರೆ ಶರತ್, ಇಲ್ಲಿ ಒಬ್ಬರು ಸಲಹೆಗಳನ್ನು ಕೊಡ್ತಾರೆ ಅಥವಾ ಒಂದಿಷ್ಟು ಸಂದೇಶವನ್ನು ರವಾನೆ ಮಾಡ್ತಾರೆ. ಇದನ್ನ ಯಾವ ರೀತಿಯಾಗಿ ತಗೊಳ್ಬೇಕು ಅಂದ್ರೆ ಸರ್ಕಾರ ಆದವರು ಸ್ಪೋರ್ಟಿವ್ ಆಗಿ ತಗೊಳ್ಕೊಳ್ಬೇಕು. ಆದ್ರೆ ಇದನ್ನೇ ಬೇರೆ ರೀತಿಯಾಗಿ ವ್ಯಾಖ್ಯಾನ ಮಾಡೋದು ತಪ್ಪಾಗತ್ತೆ ಅಂತೇಳಿ ಸಾರ್ವಜನಿಕ ಚರ್ಚೆ ಆಗ್ತದೆ. ಕಾರಣ ಎಷ್ಟೇ, ಇಲ್ಲಿ ಡಿಕೆ ಶಿವಕುಮಾರ್ ಮಾತನಾಡ್ತಾರೆ. ಯಾಕಂದ್ರೆ ಪದೇ ಪದೇ ಕಿರಣ್ ಮಜುಂದಾರ್ ಶಾ, ಅದೇ ರೀತಿಯಾಗಿ TMA ಇಲ್ಲಿ ಮೋಹನ್ ದಾಸ್ ಪೈ ಅವರು ಒಂದು ಟೀಕೆಯನ್ನ, ಸರ್ಕಾರದ ವಿರುದ್ಧ ಟೀಕೆಯನ್ನ ಮಾಡ್ತಾ ಇದ್ದಾರೆ. ಇಲ್ಲಿ ವೈಯಕ್ತಿಕ ಹಿತಾಸಕ್ತಿಗಳಿದೆ, ಒಂದಿಷ್ಟು ಪರ್ಸನಲ್ ಅಜೆಂಡಾಗಳಿದೆ, ಹೀಗಾಗಿ ಟೀಕೆಗಳನ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿ ಇದೆಲ್ಲದನ್ನು ಕೂಡ ಟ್ಯಾಕಲ್ ಮಾಡ್ತೇವೆ ಅಂತ ಹೇಳಿ ಇಲ್ಲಿ ಡಿಕೆ ಶಿವಕುಮಾರ್ ಅವರು ಒಂದು ಮಾತನ್ನು ಹೇಳಿದ್ರು. ಹೀಗಾಗಿ ಈ ಒಂದು ಟೀಕೆ ಇದೆಯಲ್ಲ, ಈ ಟೀಕೆಗೆ ಸಾಕಷ್ಟು ಸಾರ್ವಜನಿಕ ಖಂಡನೆ ಕೂಡ ವ್ಯಕ್ತವಾಗ್ತಾ ಇದಕ್ಕೆ ತಿರುಗೇಟನ್ನ ಕೂಡ ಕಿರಣ್ ಮಜುಂದಾರ್ ಶಾ ಅವರು ಕೊಡ್ತಾ ಇದ್ದಾರೆ. ಏನ್ ತಿರುಗೇಟನ್ನ ಕೊಡ್ತಾ ಇದ್ದಾರೆ ಅಂತ ಹೇಳಿ ಯಾವುದೂ ಕೂಡ ಸತ್ಯ ಅಲ್ಲ ಅಂತ ಹೇಳಿ. ಬಿಜೆಪಿ JDS ಸರ್ಕಾರ ಇದ್ದಾಗಲೂ ಕೂಡ ನಾವು ಒಂದಿಷ್ಟು ಟೀಕೆಗಳನ್ನು ಮಾಡಿದ್ವಿ, ಒಂದು ಸಲಹೆಗಳನ್ನು ಕೊಟ್ಟಿದ್ದೇವೆ, ಇವಾಗಲೂ ಕೂಡ ಕೊಡ್ತಾ ಇದ್ದೇವೆ. ನಮ್ಮ ಗುರಿಯ ಪರ್ಸನಲ್ ಅಜೆಂಡಾ ಇದೆ. ಪರ್ಸನಲ್ ಎಜೆಂಡಾ ಯಾವ ರೀತಿಯಾಗಿದೆ ಅಂತ ಹೇಳಿದ್ರೆ ರಸ್ತೆಗಳನ್ನು ಸ್ವಚ್ಛ ಮಾಡೋದು,
ರಸ್ತೆಗಳನ್ನ ಸರಿಯಾಗಿ ಮಾಡೋದು, ರಿಸ್ಟೋರ್ ಮಾಡೋದು ಅಂತೇಳಿ ಹೇಳಿದ್ದಾರೆ. ಅದೇ ರೀತಿಯಾಗಿ 15 ರಸ್ತೆಗಳನ್ನ ನಾವೇ ಡೆವಲಪ್ ಮಾಡ್ತೀನಿ ಅಂತೇಳಿ ಬಯೋಕಾನ್ ಮುಖ್ಯಸ್ಥೆ ಕಿರಣ್ ಮೊಜುಂಜಾ ಶಾ ಅವರು ಘೋಷಣೆ ಮಾಡಿದ್ದಾರೆ. ಹೀಗಾಗಿ ಸಾಕಷ್ಟು ಸಾಮಾಜಿಕ ಕಳಕಳಿ ನಮಗೂ ಕೂಡ ಇದೆ. ನಾವು ಟೀಕೆ ಮಾಡ್ತಿರೋದು ವೈಯಕ್ತಿಕ ಅಜೆಂಡಾದಿಂದಲ್ಲ, ಬೆಂಗಳೂರಿಗೆ ಒಳ್ಳೇದಾಗ್ಲಿ, ಬೆಂಗಳೂರು ಸರಿಯಾಗ್ಲಿ ಅಂತೇಳಿ ಮತ್ತೆ ಪುನಃ ಈಗ ತಿರುಗೇಟನ್ನು ಕೊಟ್ಟಿದ್ದಾರೆ. ಹೀಗಾಗಿ ಸರ್ಕಾರ ಇದನ್ನ ಸ್ಪೋರ್ಟಿವ್ ಆಗಿ ತೆಗೆದುಕೊಳ್ಬೇಕು, ಅವ್ರನ್ನ ಟಾರ್ಗೆಟ್ ಅಂತೇಳಿ ಭಾವಿಸ್ಕೊಳ್ಬಾರ್ದು ಅಂತೇಳಿ ಅವರು ಪರೋಕ್ಷವಾಗಿರ್ತಕ್ಕಂಥ ಸಂದೇಶನ ಕೂಡ ಕೊಟ್ಟಿದ್ದಾರೆ. ಹೀಗಾಗಿ ಸರ್ಕಾರ ಇದನ್ನ ಡಿ.ಕೆ. ಶಿವಕುಮಾರ್ ಇರ್ಬೋದು, ಸರ್ಕಾರ ಇರ್ಬೋದು, ಇದನ್ನ ಒಂದಿಷ್ಟು ಸ್ಪೋರ್ಟಿವ್ ಆಗಿ ತೆಗೆದುಕೊಂಡು ಏನೇನು ಸಮಸ್ಯೆ ಇದೆಯಲ್ಲ, ಬೆಂಗಳೂರು ಇರ್ತಕ್ಕಂಥ ಮೂಲಭೂತ ಸಮಸ್ಯೆಗಳನ್ನ ಸರಿ ಮಾಡುವಂತ ಪ್ರಯತ್ನವನ್ನು ವೇಗವಾಗಿ ಮಾಡಿದ್ರೆ ಎಲ್ಲರಿಗೂ ಕೂಡ ಅನುಕೂಲ ಆಗುತ್ತೆ ಅನ್ನೋದು ಈಗ ಸದ್ಯದ ಚರ್ಚೆ. ಶರತ್. ಓಕೆ, ಥ್ಯಾಂಕ್ ಯು ರೂಪೇಶ್ ಡೀಟೇಲ್ಸ್ಗಾಗಿ.